ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ಹೇಳಿದ್ದಾರೆ. ಈಗ ತಾನೇ ನಮ್ಮ ದಕ್ಷಿಣದ ಏನು ಲೋಕಸಭಾ ಅಭ್ಯರ್ಥಿಗಳಾದಂಥ ಚೋಟಾ ಬ್ರಿಜೇಶ್ ಚೋಟಾ ಅವರು ಮಂಗಳೂರಿನ ಅಭ್ಯರ್ಥಿಗಳು. ಇಲ್ಲಿ ಕೋಟಾ ಶ್ರೀನಿವಾಸ್ ಅವರು ಚೌಟ, ಇವರು ಕೋಟ, ಕಾಂಗ್ರೆಸ್ಸಿಗೆ ಗೂಟ. ಬಂಧುಗಳೇ, ಈಗಾಗಲೇ ಅನೇಕ ಹಿರಿಯರು ಮಾತನಾಡಿದ್ದಾರೆ. ಇದು 2024 ಚುನಾವಣೆ, ಇದು ನರೇಂದ್ರ ಮೋದಿಯವರ ಚುನಾವಣೆ ಅಲ್ಲ. ಇದು ಯಾವುದೇ ಒಬ್ಬ ಲೋಕಸಭಾ ಅಭ್ಯರ್ಥಿಗಳ ಚುನಾವಣೆ ಅಲ್ಲ. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಭಾರತವನ್ನ, ನಮ್ಮ ಸನಾತನ ಧರ್ಮವನ್ನ ನಾವು ಉಳಿಸೋಲಿಕ್ಕಾಗಿ ನಮ್ಮ ಚುನಾವಣೆ ಅನ್ನೋಂಥದ್ದನ್ನು ಇವತ್ತು ದೇಶದ ಜನ ನಿರ್ಣಯ ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಈ ಚಾನಲ್ದವ್ರಿಗೆ ಇಂಟರ್ವ್ಯೂ ತಗೊಂಡಾಗ ಅವರು 50-50 ತಗೋತಾರೆ. ಅರ್ಧ ಕಾಂಗ್ರೆಸ್ಸಿನ ತಗೋಲಿಕ್ಕೆ ಬೇಕು, ಇಲ್ಲಕಂದ್ರೆ ಅವ್ರ ಕಡೆಯಿಂದ ಅವ್ರ ಎಡಿಟರ್ಗೆ ಫೋನ್ ಹೋಗ್ತದೆ, ಏನು ಒಂದೇ ಸೈಡ್ ಮಾಡ್ತಾ ಇದ್ದೀರಲ್ಲ ನೀವು. ಇಲ್ಲ ಸರ್, ಈ ಸಾಯಂಕಾಲ ನೋಡಿ ನಿಮ್ಮದು ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ಅಲ್ಲಿ ಏನು ಹೇಳ್ತಾರೆ ಜನ, ಅವ್ರು ಏನು ಅಭಿಪ್ರಾಯ? ಪಾಪ ಒಬ್ಬ ಕಾಯಿಪಲ್ಯ ಮಾರೋ ಹೆಣ್ಮಗಳು ಇರ್ಬೋದು, ಒಬ್ಬ ಸಾಮಾನ್ಯ ಮಹಿಳೆ ಇರ್ಬೋದು, ಒಬ್ಬ ಗೃಹಿಣಿ ಇರ್ಬೋದು, ಒಬ್ಬ ವಯೋವೃದ್ಧ ರೈತ ಇರ್ಬೋದು. ಯಾರಿಗೆ ನಿಮ್ಮ ಓಟು? ನಾವು ನರೇಂದ್ರ ಮೋದಿಗೆ ಓಟ. ಯಾಕೆ? ದೇಶ ಸುರಕ್ಷಿತ ಇದೆ, ಅವ್ರು ಏನು ಹೇಳಿದ್ರೆಲ್ಲ ಮಾಡಿದ್ದಾರೆ, ಅದಕ್ಕೆ ನಾವು ನರೇಂದ್ರ ಮೋದಿ. ಜನಸಾಮಾನ್ಯರಲ್ಲಿ ಬಲ್ಲಿ ಸಹ ಈ ದೇಶದಲ್ಲಿ ಒಂದು